ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಬಿಸಿ ನೀರಿಗೆ ಆಮ್ಲ ಹಾಕ್ಕೊಂಡು ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಇದು 4:15ಗೆ ಸ್ಟಾರ್ಟ್ ಆಗಿದೆ ನನ್ನ ಡೇ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಕೆಲಸ ಎಲ್ಲ ಮುಗಿದ್ರೆ ದೇವ್ರ ಪೂಜೆ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ. ಆಲ್ಮೋಸ್ಟ್ ರಾತ್ರಿಯೇ ಎಲ್ಲ ಕೆಲಸ ಮುಗಿದಿರುತ್ತೆ. ಬಟ್ ರಾತ್ರಿ ನಾನು ದೋಸೆ ಇಟ್ಟು ಲೇಟಾಗಿ ಮಿಕ್ಸಿ ಆಡಿಸಿದ್ರಿಂದ ಸ್ವಲ್ಪ ಕೆಲಸ ಇತ್ತು, ಅದು ಲೇಟ್ ಆಯಿತು. ಸ್ನಾನ ಮಾಡಿ ಪೂಜೆ ಮುಗಿಸಿ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ಮನೆಗೆ ತುಂಬ ಹತ್ರ ಇರೋದ್ರಿಂದ ನಾನು ಮನೇಲಿ ಪೂಜೆ ಮುಗಿಸ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ನೋಡಿ, ನಮ್ಮ ಮನೆ ಹತ್ರ ಈ ಥರ ರಂಗೋಲಿ ಹಾಕಿದ್ದೆ. ಇದು ಮನೆ ಮುಂದೆ ಬಾಗಿಲ ಹತ್ರ. ಸೊ ನಾನು ಹೇಳಿದ್ನಲ್ವ ಪೂಜೆ ಮಾಡ್ಕೊಂಡು ಹೋಗಿದ್ದೆ ಅಂತ, ಅದರದ್ದು ಇದು ಆ ವ್ಲಾಗ್ ಗಣಪತಿ ಇರೋದ್ರಿಂದ ಅದನ್ನೇ ಫಸ್ಟ್ ಹಾಕ್ಬಿಟ್ಟು ಆಮೇಲಿಂದ ಇದು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಮ್ಮನೆಯಲ್ಲಿ 3 ಕಾಮಾಕ್ಷಿ ದೀಪ ಇದೆ. 2 ದೇವ್ರ ಮನೆಯಲ್ಲಿ ಇಡ್ತೀನಿ, 1 ಅನ್ನಪೂರ್ಣೇಶ್ವರಿ ಮುಂದೆ ಇಡ್ತೀನಿ. ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ. ಅಂದರೆ ದಿನ ಬಿಟ್ಟು ದಿನ, ಇಲ್ಲಾಂದರೆ ಡೈಲಿ ಪೂಜೆ ಮಾಡ್ತಾನೆ ಇರೋದ್ರಿಂದ ತುಂಬ ಹೂವು ಹಾಕಿದ್ರು ತೆಗಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಈ ಥರ ಒಂದೊಂದೇ ಹೂವು ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ಈಗ ಮಲ್ಲಿಗೆ ಸೀಸನು, ಬಟ್ ನಾನು ಇದುವರೆಗೂ ಒಂದೇ ಸರಿ ಮಲ್ಲಿಗೆ ಹೂವು ತಂದಿದ್ದೀನಿ, ಇನ್ನೂ ಮಲ್ಲಿಗೆ ಹೂವೇ ತಂದಿಲ್ಲ. ನನಗೆ ಟೈಮ್ ಸಿಗ್ತಿಲ್ಲ. 10 ಗಂಟೆಗೆ ನಾನು ಮನೆ ಬಿಡ್ತೀನಿ ಕೆಲಸಕ್ಕೆ. ರಾತ್ರಿ ಬರೋ ಅಷ್ಟರಲ್ಲಿ 9:15 ಆಗಿರುತ್ತೆ. ಹಾಗಾಗಿ ನನಗೆ ಟೈಮ್ ಸಿಗ್ತಿಲ್ಲ. ಇಲ್ಲಾಂದರೆ ಸೀಸನ್ನಲ್ಲಿ ತುಂಬ ಮಲ್ಲಿಗೆ ಹೂವಿನಲ್ಲೇ ಪೂಜೆ ಮಾಡೋದು, ಅಥವಾ ತುಂಬ ತೊಗೋತಿದ್ವಿ ಮಲ್ಲಿಗೆ ಹೂವು. ಈ ಸಾರಿ ಸ್ವಲ್ಪ ಕಡಿಮೆ ಆಗಿದೆ, ಇನ್ನೂ ಟೈಮ್ ಇರೋದ್ರಿಂದ ನೋಡಬೇಕು. ಇದು ದೇವ್ರ ಮನೆ ಬಾಗಿಲ ಹತ್ರ ಹಾಕಿರೋದು. ನೋಡಿ, ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡೆ. ಇದು ಅನ್ನಪೂರ್ಣೇಶ್ವರಿ, ತುಂಬ ಇಷ್ಟವಾದ ಅನ್ನಪೂರ್ಣೇಶ್ವರಿ. ಬೇಕು ಅಂತ ಗರುನಹಳ್ಳಿಲಿ ನಮ್ಮ ಹಸ್ಬೆಂಡ್ ಹತ್ರ ಕೊಡಿಸ್ಕೊಂಡಿದ್ದು. ಆಮೇಲೆ ಹೇಳಿದ್ನಲ್ವ, ರಾತ್ರಿಯೇ ದೋಸೆ ಇಟ್ಟು ಮಿಕ್ಸಿಗೆ ಆಡಿಸ್ಬಿಟ್ಟು ಇಟ್ಟಿದ್ದೆ. ಚೆನ್ನಾಗಿ ಅದು ಎಲ್ಲ ಹುಳಿ ಬಂದಿದೆ, ಅಂದರೆ ಲೈಟಾಗಿ ಬಂದಿದೆ. ಈಗ ಕರೆಕ್ಟಾಗಿ ದೋಸೆ ಕರೆಕ್ಟಾಗಿದೆ. ಮತ್ತು ಹಾಲು ತಂದು ಕಾಫಿಗೆ ಅಂತ ಹಾಲು ತಂದೆ. ಕಡಲೆಬೀಜ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತು, ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಕಡಲೆಬೀಜದ ಚಟ್ನಿ. ನಮ್ಮ ಕಡೆ ತುಂಬ ಕಡಲೆಬೀಜ ಬೆಳೆಯೋದ್ರಿಂದ ನಾವು ಆಲ್ಮೋಸ್ಟ್ ಕಡಲೆಬೀಜದ ಚಟ್ನಿನೇ ಜಾಸ್ತಿ ಮಾಡ್ತೀವಿ. ಆಮೇಲೆ ಅಷ್ಟರಲ್ಲಿ ನನ್ನ ಮಗಳಿಗೆ ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ಬೇಗ ಎದ್ದು ಅವಳು ರೆಡಿ ಆಗ್ತಿದ್ಲು. ನಾನು ಅಷ್ಟರಲ್ಲಿ ಅವಳಿಗೆ ಬಾಕ್ಸ್ಗೆ ಅಂತ ದೋಸೆ ಹಾಕ್ತಿದ್ದೆ. ದೋಸೆ ಹಾಕ್ಕೊಟ್ಬಿಟ್ಟು ಅವಳು ಬಾಕ್ಸ್ ರೆಡಿ ಮಾಡಿಕೊಟ್ರೆ ಅವಳು ಹೋಗ್ತಾಳೆ. ನನ್ನ ಮಗನಿಗೆ ಹೆಂಗಿದ್ರೂ ಸ್ಕೂಲ್ ಇಲ್ಲ, ಹಂಗಾಗಿ ಅವನು ಎದ್ದೇಳೋದೇ 9 ಗಂಟೆ 9:15 ಆಗುತ್ತೆ. ಎದ್ದು ಅವನು ಮಾಡಿಕೊಂಡು ಬಿಸಿ ಬಿಸಿದು ಹಾಕ್ಕೊಡ್ತೀನಿ, ತಿಂತಾರೆ. ಅಲ್ಲಿಂದ ನಾನು ಮುಂಚೆ ಹೋಗ್ತಾಯಿದ್ದ ಉಚ್ಚಂಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಉಚ್ಚಂಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾನೀಗ ಮನೆಗೆ ಬಂದು ಅಂದರೆ ರೆಡಿಯಾಗೇ ಹೋಗಿದ್ದೀನಿ. ಆದಷ್ಟು ಮನೆಗೆ ಬರ್ತೀನಿ, ಇಲ್ಲಾಂದರೆ ದೇವಸ್ಥಾನದಿಂದ ಹಾಗೆ ಕೆಲ್ಸಕ್ಕೆ ಹೋಗ್ತೀನಿ. ಟೈಮ್ ನೋಡಿಕೊಂಡು ಹೆಂಗಾಗುತ್ತೆ ಹಂಗೆ. ನನ್ನ ವಿಡಿಯೋ ಹೆಂಗಿತ್ತು? ಥ್ಯಾಂಕ್ ಯು.